ಐ ಡೋಂಟ್ ಕೇರ್ ಎನಿಬಡಿ. ಇಂಥ 10 ಬಸನಗೌಡ್ರಿಗೆ ನೋಡ್ತೀನಿ ನಾನು. ಏನು ಆಗ್ಬೇಕೆ ಅದು? ನಿಮ್ಮಂಥವ್ರಿಂದ ಪಾಠ ಕಲಿಯೋ ರಾಜಕಾರಣ ನನಗೇನು ಅವಶ್ಯಕತೆ ಇಲ್ಲ. ಈ ಜಿಲ್ಲೆಯ ರಾಜಕಾರಣದಾಗ ಯಾರ್ಯಾರು ಏನೇನು ಇದೀವೋ ಅನ್ನೋ ಜನರಿಗೆ ಗೊತ್ತದಲ್ಲ. ನಾವೆಲ್ಲ ಬ್ಯಾಲೆಟ್ ಪೇಪರ್ದಾಗ ರಾಜಕಾರಣದಾಗ ಅಧಿಕಾರಕ್ಕೆ ಬಂದವರು. ಆದರೂ ಕಾಂಗ್ರೆಸ್, ನಾನು ಕಾಂಗ್ರೆಸ್. ಅವ್ರು ಎಲ್ಲಿ ಬೆಳೆದಾರ ಆ ಪಕ್ಷದ ಬಗ್ಗೆನೇ ಗೌರವ ಇಲ್ಲ. ಅವ್ರಿಗೆ ಯಾರ್ಯಾರು ಅಧಿಕಾರ ಕೊಟ್ಟರು ಅವ್ರ ಬಗ್ಗೆನೇ ಇವ್ರಿಗೆ ಮಾತಾಡ್ತಕ್ಕಂಥ ಪದಗಳನ್ನು ನೋಡ್ತಿರ್ತೀನಿ. ಆಮೇಲೆ ರಕ್ತ, DNA ಎಲ್ಲರಿಗೂ ಗೊತ್ತದ. ಯಾರ DNA ಏನದ, ಯಾರ ಕಮಿಟ್ಮೆಂಟ್ ಏನದ, ಯಾರ ರಾಜಕಾರಣದ ಬದ್ಧತೆಗಳನ್ನ ಏನ್ ಮಾಡಿದಾರ ಅನ್ನೋದನ್ನ. ಯತ್ನಾಳ್ ಅವ್ರು ಇಡೀ ರಾಜಕಾರಣ ಹೆಂಗ್ ನೋಡ್ಕೊಂಡ್ ಬಂದಾರ ನಿಮಗೂ ಗೊತ್ತದ. ಒಂದ್ ಮಾತು ಹೇಳ್ತೀನಿ, ಚುನಾಯಿತ ಪ್ರತಿನಿಧಿಗಳ ಆದ ಬಳಕ ಈ ಪದಗಳ ಬಳಕೆ ಮಾಡಬಾರ್ದು. ಜನ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ಪ್ರತಿನಿಧಿಗಳಾಗಿದ್ದಾರೆ. ಅವರಿಗೆ ಮಂತ್ರಿಗಳಾಗ್ಲಿಕ್ಕೆ ಅವಕಾಶ, ಒಬ್ಬ ಶಾಸಕನಿಗೆ ಸಂಪೂರ್ಣ ಅಧಿಕಾರದ ಮಂತ್ರಿಗಳಾಗ್ಲಿಕ್ಕೆ ಸೊ ಪಕ್ಷ ಸರ್ಕಾರ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಆ ರೀತಿ ಮಾತಾಡಬಾರ್ದು ಅವರು. ನನ್ನ ಬಸನಗೌಡರಿಗೆ ಇದೇ ಮಾತಾಡೇನಿ ಇಲ್ಲಿಗೆ ಮುಟ್ಟಾರ ಅವ್ರು. ಸ್ವಲ್ಪ ಸಂವೇದನಶೀಲದಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಬೆಳೆಸುವರಿ. ನೀವು ಒಂದ್ ಪಕ್ಷದಾಗಿದ್ರಿ, ನಿಮಗೆ ಆ ಪಕ್ಷ ಹೊರ ಹೋಗ್ಲಿಕ್ಕೆ ವಾತಾವರಣ ಹೆಂಗಾಯ್ತು, ನೀವೇನೇನ್ ಮಾಡ್ಕೊಂಡ್ರಿ, ಸ್ವಯಂಕೃತ ಅಪರಾಧಗಳನ್ನ ಇನ್ನರ ಬದಲಾವಣೆ ಆಗ್ರಿ. ನಿಮ್ ಸೋದರರು ಇದ್ದಾಗ ನಿಮ್ಗೆ ಹೇಳಿ ಹೋಗ್ಯಾರ ಅವ್ರು, ಸ್ಮೂತ್ ಆಗಿ ಸೈಲೆಂಟ್ ಆಗಿ ರಾಜಕಾರಣ ಮಾಡಂತೇಳಿ. ಸೊ ಇನ್ನಾನು ಅದೇ ಹಾದಾಗ ಹೊಂಟ್ರಿ ನೀವು. ಆಮೇಲೆ ನಾನು ಕೇಳೋದ್ರ ನೀವು ವಿನಾಯಕ ಒಂದು ಪ್ರಶ್ನೆ, ಅವರು ಬಸನಗೌಡ್ರು ಈ ರೀತಿ ಮಾಡೋದಿರುತ್ತೆ. ಬಸನಗೌಡ್ರು ಏನು ಮಾತಾಡ್ತಾರ ಅನ್ನೋದು ಬಹಳ ಮಹತ್ವ ಬರಂಗಿಲ್ಲ. ನನ್ನ ಆತ್ಮಸಾಕ್ಷಿ ಏನ್ ಹೇಳ್ತದ, ನನ್ನ ಜನ ಏನ್ ಹೇಳ್ತಾರೆ, ನಾನು ಅದಕ್ಕೆ ಮಹತ್ವ ಕೊಡ್ತೀನಿ. ಐ ಡೋಂಟ್ ಕೇರ್ ಎನಿಬಡಿ. ಇಂಥ 10 ಬಸನಗೌಡ್ರಿಗೆ ನೋಡ್ತೀನಿ ನಾನು. ಏನು ಆಗ್ಬೇಕೆ ಅದು? ನಿಮ್ಮಂಥವ್ರಿಂದ ಪಾಠ ಕಲಿಯೋ ರಾಜಕಾರಣ ನನಗೇನು ಅವಶ್ಯಕತೆ ಇಲ್ಲ. ಈ ಜಿಲ್ಲೆಯ ರಾಜಕಾರಣದಾಗ ಯಾರ್ಯಾರು ಏನೇನು ಇದೀವೋ ಅನ್ನೋ ಜನರಿಗೆ ಗೊತ್ತದಲ್ಲ. ನಾವೆಲ್ಲ ಬ್ಯಾಲೆಟ್ ಪೇಪರ್ದಾಗ ರಾಜಕಾರಣದಾಗ ಅಧಿಕಾರಕ್ಕೆ ಬಂದವ್ರಿದ್ದ ನಾವು. ಅದಕ್ಕೆ ನಿಮ್ಮಂಥವ್ರಿಂದ ಪಾಠ ಕಲಿತಕ್ಕಂಥ ಅವಶ್ಯಕತೆ ನನಗೇನಿಲ್ಲ. ನೀವೇನು ಅವ್ರ ವಿಚಾರ ಇಟ್ಕೊಂಡು ಕೇಳಿದ್ರಿ, ನಾನು ಅವ್ರಿಗೆ ಹೇಳೋದು ಇಷ್ಟೇ, ನಿಮಗ್ ಪಕ್ಷನೇ ಇಷ್ಟ ಇಲ್ಲ, ನೀವು ಹುಟ್ಟಿರ್ತಕ್ಕಂಥ ಪಕ್ಷದ ಬಗ್ಗೆ ನಿಮ್ಗೆ ಗೌರವ ಇಲ್ಲ. ನಾನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡಂಗಿಲ್ಲ. ಕೊನೆಗೆ ನನ್ನ ಪಕ್ಷದ ಹಿರಿಯರು, ನನ್ನ ಕುಟುಂಬದ ಸದಸ್ಯರಾಗಿ ನನಗೆ ಸಲಹೆ ಕೊಟ್ಟಿದ್ದಾರೆ. ನನಗೆ ನೀವು ನಮ್ಮ ಜೊತೆಗಿರ್ಲಿ ಅಂತೇಳಿ. ಎಸ್, ಐ ಅಗ್ರಿ. ಯಾರ್ದು ಯಾರ್ದು ಯಾರಿಗೆ? ಅವ್ರದ? ಹೌದಾ? ನನ್ನ ಫಾದರು ಕಾಂಗ್ರೆಸ್, ನಾನು ಕಾಂಗ್ರೆಸ್. ಅವ್ರು ಎಲ್ಲಿ ಬೆಳೆದಾರ ಆ ಪಕ್ಷದ ಬಗ್ಗೆನೇ ಗೌರವ ಇಲ್ಲ. ಅವ್ರಿಗೆ ಯಾರ್ಯಾರು ಅಧಿಕಾರ ಕೊಟ್ಟರು ಅವ್ರ ಬಗ್ಗೆನೇ ಇವ್ರಿಗೆ ಮಾತಾಡ್ತಕ್ಕಂಥ ಪದಗಳನ್ನು ನೋಡ್ತಿರ್ತೀನಿ ನಾನು. ಆದ್ರೆ ನಾನು ಮೊನ್ನೆ ಆದರೂ ಸಹಿತ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿಲ್ಲ, ರಾಷ್ಟ್ರ ಮತ್ತು ರಾಜ್ಯ ನಾಯಕಗಳ ಬಗ್ಗೆ ಮಾತಾಡಿಲ್ಲ. ನೀವೆಲ್ಲ ಗಮನಿಸಿರ್ಬೋದು. ನಾನು ಏನು ಹೇಳಿದ್ದು, ನನಗೆ ಅವಕಾಶದ ಬಗ್ಗೆ ಹೇಳಿದೆ. ಹೌದು, ಅದು ಇವತ್ತಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಆದ್ರೆ ಇನ್ನು ಮುಂದೆ ಅದು ಕೇಳಂಗಿಲ್ಲ. ಆಮೇಲೆ ರಕ್ತ, DNA ಎಲ್ಲರಿಗೂ ಗೊತ್ತದ. ಯಾರ DNA ಏನದ, ಯಾರ ಕಮಿಟ್ಮೆಂಟ್ ಏನದ, ಯಾರ ರಾಜಕಾರಣದ ಬದ್ಧತೆಗಳನ್ನ ಏನ್ ಮಾಡಿದಾರ ಅನ್ನೋದನ್ನ ನಾನು ಹೇಳ್ತೀನಿ. ಇವತ್ತು ನೀವೇನು ಹೇಳಕ್ ಸಾಧ್ಯ ಅದಾನೆ? ನಾನು ಕಾಂಗ್ರೆಸ್ನಾಗ ಹುಟ್ಟಿನೋ, ನಾಳೆ ಏನ್ ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಕಾಂಗ್ರೆಸ್ನಾಗೆ ಸಾಯ್ತೀನಿ, ಇದು ಹೇಳೋ ಶಕ್ತಿ ಅದ ಇವನಿಗೆ ಕೊಡೋಗ? ಇಟ್ ಇಸ್ ಅವರ್ ಕಮಿಟ್ಮೆಂಟ್. ವಿ ಡನ್ ವಿತ್ ದಟ್. ಹೇಳಂತ ಹೇಳಿ ಅವನಿಗೆ ನೋಡೋಣ. ಅಧಿಕಾರಕ್ಕೆ ಏನ್ ಬೇಕೆಲ್ಲ ಜನತಾದಳಕ್ಕೆ ಹೋಗೋದು, ಪಾಳೆ ಮಾತು ಬರೋದು, ಮಾತು ಹೋಗೋದು. ನಾ ಹೆಂಗೇನ್ ಮಾಡಿಲ್ಲ. ಎಮೋಷನಲಿ ಆ ಕ್ಷಣಕ್ಕಾಗಿ ಅದ ನಾನು ರೆಕ್ಟಿಫೈ ಮಾಡ್ಕೊಂಡಿದ್ದೆ. ನನ್ನ ಪಕ್ಷದವರು ಆಸ್ ಎ ಜನರಲ್ ಸೆಕ್ರೆಟರಿ ವಿದಿನ್ 3 hours ನನ್ನ ಮನೆಗೆ ಬಂದು ನನಗೊಂದು ಮನವಿ ಮಾಡಿದ ಬಳಿಕ ಸ್ಪಂದಿಸಿದ್ದೀನಿ. ನಾನು ಗೌರವ ಕೊಡ್ಬೇಕಲ್ಲ. ಆ ಪಕ್ಷ ನನಗೆ ಸುದೀರ್ಘ ರಾಜಕಾರಣಕ್ಕೆ ಅವಕಾಶ ಮಾಡಿ ಕೊಟ್ಟದ. ಹೌದು, ಒಂದು ಮಂತ್ರಿ ಮಾಡ್ಲಿಕ್ಕಿಲ್ಲ ಅವ್ರು, ಆದ್ರೆ ನನಗೆ ಅವಕಾಶ ಬೇರೆ ಬೇರೆ ಕೊಟ್ಟೋದು ಇಲ್ಲೋ. ಆ ಪಕ್ಷಕ್ಕೆ ನಾನು ಗೌರವಯುತವಾಗಿ ನೋಡ್ಕೋಬೇಕು ಇಲ್ಲೋ. ನಾನು ಅದಕ್ಕೆ ಪಕ್ಷದ ನಿರ್ಣಯಕ್ಕೆ ಪಾಲನೆ. ನಾನು ಇವತ್ತೇ ಒಂದು ಮಾತು ಹೇಳಿದೆ, ಈ ಮಂತ್ರಿ ಆಗೋ ಕಾಲಾಗ ನನಗೆ ಇಷ್ಟು ಆಯ್ತಿದ್ದು, ಇನ್ನು ಜೀವನದಾಗ ಇದು ಕೇಳಂಗಿಲ್ಲ. ನಿರೀಕ್ಷೆನೇ ಇಟ್ಕೊಳ್ಳಿಲ್ಲ ಅಂದ್ರೆ ಪ್ರಶ್ನೆನೇ ಬರಂಗಿಲ್ಲಲ್ಲ. ಈ ನಿರೀಕ್ಷೆಗಳನ್ನು ಹುಟ್ಟು ಹಾಕಿದವ್ರೆ ಅವ್ರು, ನಮ್ಮವ್ರು. ನನಗೆ ಏನು ಹೇಳ್ಬಿಟ್ಟು ಇಂಥವು ಯಾವೂ ಅಪೇಕ್ಷೆ ಪಡಂಗಿಲ್ಲ. ನಾನು ಇಡೀ ರಾಜಕಾರಣದ ಅವಧಿ ಒಳಗೆ ನಾನು ಇದನ್ನ ಎಂದೂ ನಿರೀಕ್ಷೆ ಮಾಡಂಗಿಲ್ಲ. ಆಮೇಲೆ ನನಗೆ ಇನ್ನೊಂದು ಏನಂದ್ರೆ,
ಅದು ಇಂಡಿ ದುರ್ದೈವ ಅನಿಸ್ತದ ನನಗೆ. ನನ್ಕಿಂತ ಹೆಚ್ಚಿಗೆ ಆ ಕ್ಷೇತ್ರಕ್ಕೆ ಸಚಿವ ಭಾಗ್ಯನೇ ಇಲ್ಲ, ಅದೊಂದು ವಂಚಿತ ಭಾಗ್ಯದ. ಅಥವಾ ಒಬ್ಬೊಬ್ರು ಯಾರೋ ಹೇಳ್ತಿದ್ರು, ಒಂದು ಅದು ಇದು ಹೇಳ್ತಿರ್ತಾರಲ್ಲ ವಾಸ್ತು, ಹಂಗದ ನನ್ನ ಕ್ಷೇತ್ರದ ವಾಸ್ತು ಮಂತ್ರಿ ಭಾಗ್ಯನೇ ಇಲ್ಲ ತಿಳ್ಕೊಂಡು ಅದ್ರಾಗ ನಾ ಇದೀನಿ. ಮತ್ತೆ ಅನಿವಾರ್ಯ ಅದು. ಇನ್ನೇನ್ರ ಡಿಲಿಮಿಟೇಷನ್ ಆಗಿ ಇನ್ನೊಮ್ಮೆ ಏನ್ ಡಿಲಿಮಿಟೇಷನ್ ಆಗುದು, ಅದು ಅವಾಗ ಏನ್ರ ಹೆಸರು ಚೇಂಜ್ ಮಾಡಿದ್ರೆ ಏನ್ರ ಆಗ ಹೊಸ ಜಿಲ್ಲೆಗಳನ್ನ ಮಾಡ್ತಕ್ಕಂಥ ಸಂದರ್ಭ ಬಹಳ ಸಲ ಹೇಳಿನಿ. ಕರ್ನಾಟಕದೊಳಗೆ ಫಸ್ಟ್ ಪ್ರಯಾರಿಟಿನೇ ಬೆಳಗಾವ್ ಆಗಬೇಕು. ಭೌಗೋಳಿಕವಾಗಿ ಇವತ್ತಿಗೂ ದೊಡ್ಡ ಜಿಲ್ಲೆಯಾಗಿ ಉಳಿದ್ಬಿಟ್ಟವು. ಅವಾಗ ಏನು ಜಿಲ್ಲೆಗಳು ಹೊಡೆದ್ರು JH ಪಟೇಲ್ರ ಕಾಲಾವಧಿ ಒಳಗೆ ಅವಾಗೇ ಆಗ್ಬೇಕಾಯ್ತು. ಇವತ್ತು ಅವದೇ ಹೊಡೆದಿಲ್ಲ. ಆದ್ರೆ ನಮ್ಮ ಡಿಮಾಂಡ್ ಅದ. ನಾನು ಬಹಳ ಸಲ ಹೇಳೀನಿ, ಇವತ್ತೇ ಆಗಲಿ ಅಂತಿಲ್ಲ. ನೀವು ಎಂದಾದ್ರೂ ಹೊಸ ಜಿಲ್ಲೆಗಳನ್ನ ಮಾಡ್ತಕ್ಕಂಥ ಪ್ರಸ್ತಾವನೆ ಸರ್ಕಾರದಲ್ಲಿ ಬಂತು ಅಂದ್ರೆ ನಮ್ಮನ್ನು ಪರಿಗಣಿಸ್ರಿ. जुड़े रहिएगा आपके अपने चैनल बीजापुर समय के साथ।